ಹಿಂಗೆ ಕೆಟ್ಟ ಹೆಸರು ಬರ್ತದೆ. ವಿದ್ಯಾ, ತಾಳ್ಮೆ ತಗೋ. ನೋಡು, ಬೇರೆ ಎಲ್ಲಾದ್ರೂ ಇಟ್ಟಿರ್ತೀಯ, ಸ್ವಲ್ಪ ಯೋಚನೆ ಮಾಡು. ಇಲ್ಲ ಅಕ್ಕ, ನಾನು ಎಲ್ಲಾ ಕಡೆನೂ ನೋಡ್ದೆ. ಅಜ್ಜಿ ಕರ್ಕೊಂಡ್ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಮಡ್ಗಿದ್ದೆ. ಅದ್ ನನಗ್ ಸೆಂದ ಗಪ್ತಿಗದೆ. ಆದ್ರೆ ನಾನು ಅಲ್ಲಿ ಹೋಗಿ ನೋಡೋ ಅಷ್ಟ್ರಲ್ಲಿ ಅದಿರ್ಲಿಲ್ಲ. ಅಯ್ಯೋ, ಎಲ್ಲೋಯ್ತಪ್ಪ ಇದು? ಚಿಕ್ಕತ್ತೆ, ಯಾಕು ಅಂತರ ಇದ್ದೀರಾ? ಏನೋ ಹುಡುಕ್ತಾ ಇರೋ ತರ ಅದೇ ಕಣವ, ಕಿವಿ ಓಲೆ ಕಳ್ಕೊಬಿಟ್ಟಿದೀವಿ, ಅದನ್ನ ನೋಡ್ತಾ ಇದ್ದೆ. ವಾಲೆ ಹುಡುಕ್ತಾ ಇದ್ದೀರಾ? ಅದ್ನೆಲ್ ಬೀಳ್ಸ್ಕೊಂಡ್ರಿ ಚಿಕ್ಕತ್ತೆ? ನಂದಲ್ಲ ಕಣವ, ಈ ಚಿತ್ರಂದು. ಅದ್ ಎಲ್ಲಿ ಕಳ್ಕೊಂಬಂದೋಳೋ ಕಾಣೆ, ಅದ್ನೇ ಹುಡುಕ್ತಾ ಇದೀವಿ. ಚಿತ್ರಕ್ಕನ್ ವಾಲೆ ಕಿವಿಲೇ ಅದೇ? ಅವು ಇನ್ನೊಂದ್ ಜೊತೆ ಕಣವ. ಸುಮ್ಕೆ ಅಟ್ಟಿಲ್ ಮಡಗದ್ ಬಿಟ್ಟು ಇನ್ನೊಂದ್ ಜೊತೆ ಬೇರೆ ತಂದವಳಿಲಿಗ್ ತೀರ್ಸಕ್ಕೆ. ಸರಿ ಅತ್ತೆ, ಹುಷಾರ ಗುಡುಕಿ. ಮುದ್ದು ಸೊಸೆ, ನೀನ್ ಯಾಕವ ಒಂಥರ ಇದ್ದಿ? ಏನಿಲ್ಲ ಚಿಕ್ಕತ್ತೆ, ಅದೇ ಓಡಾಟ ಹೆಚ್ಚಾಯ್ತಲ್ವೇ, ಅದಕ್ಕೆ. ಅದು ಸರಿ ಕಂಬಿಡು. ಚಿಕ್ಕತ್ತೆ, ನೀವು ಕಿರೀಟ ನೋಡಿದ್ರೆ? ಅದ್ ನಾನೆಲ್ಲವ ನೋಡ್ಲಿ? ನೀನ್ ತಾನೇ ಇದ್ದಿದ್ದು, ನೀನ್ ತಾನೇ ಮಡಿಕೊಂಡಿದ್ದೆ. ಹೌದು ಅತ್ತೆ, ನಾನೇ ಜೋಪಾನವಾಗಿ ಇಟ್ಟಿವ್ನಿ. ಮತ್ತೆ ನೋಡ್ದ ಅಂತ ನನ್ನನ್ ಯಾಕೆ ಕೇಳ್ದೆ? ಏನಿಲ್ಲ ಚಿಕ್ಕತ್ತೆ, ಆ ಕಿರೀಟ ಹೇಗ್ ಸಂದಾಗದೆ ಅಲ್ವೇ, ಅದಕ್ಕೆ ಕೇಳ್ದೆ ಆಟೆಯ. ಓದ್ಕಿತ್ತ ಜವಾಬ್ದಾರಿ ನಂದಾಗಿತ್ತು, ನಾನು ಅದನ್ನ ಭದ್ರವಾಗಿ ಉಸಾರಾಗಿ ಮಡಗಿದ್ದೆ. ಈ ಸತಿ ಜವಾಬ್ದಾರಿ ನಿಂದಲ್ವೇನವ? ನೀನು ಅದನ್ನ ಅಷ್ಟೇ ಭದ್ರವಾಗಿ ಉಸಾರಾಗಿ ಇಡ್ಬೇಕು. ಯಾಕಂದ್ರೆ ಗಡಿಬಿಡಿನಲ್ಲಿ ನೀನ್ ಎಲ್ಲಾರು ಮಡಗ್ಬಿಡ್ತೀಯನೋ ಅಂತ. ಹ್ಞೂ ಚಿಕ್ಕತ್ತೆ. ಸರಿ ಕಣವ, ನಾವು ವಕಿಗೆ ಕಿವಿ ಓಲೆ ಹುಡುಕ್ತಿವಿ, ಬಾರೆ. ಭಾವ ಬಂದ್ರೆ, ಅಯ್ಯೋ ಹಾರ ನಾನೊಬ್ಬನಿಗೆ ಎಷ್ಟು ಅಂತ ಜೋಡಿಸ್ಲಿ, ಇದನ್ನು ಕಟ್ಟಾಯ್ತು, ತೆಂಗಿನಕಾಯಿ ಜೋಡಿಸಾಯ್ತು, ಬಾಳೆಹಣ್ಣು ಜೋಡಿಸೈತೆ. ಮಾಧವ ಸುಮ್ನೆ ಕೂತಿದ್ಯಲ್ಲ, ಕೆಲಸ ಮಾಡೋ ಬೇಗ ಬೇಗ. ಅಬ್ಬಾ ಬಾ ಬಾ ಬಾ, ಕಾಯಕವೇ ಕೈಲಾಸ ಅನ್ನಂಗ್ ಬಿಲ್ಡಪ್ ಕೊಡ್ತಿದ್ಯಲ್ಲ ಮಾವ. ಅದೇ ಅಪ್ಪ ಇಲ್ದಿದ್ದಾಗ ಯಾಕೆ ಇದೆಲ್ಲ ಇರಲ್ಲ? ಅಂದ್ರೆ ಸುಳ್ಳು ಹೇಳ್ದ? ನಾನೇ ಸಣ್ಣ ಪುಟ್ಟ ಕೆಲಸ ಆಗಲ್ಲ. ಓಹೋ ಮಾಧವ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು ಉತ್ತರ. ನೋಡು, ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನು ಯಾವ ತರ ನೋಡ್ತಾ ಇದ್ರಿ ಹೇಳಿ? ಸಿನಿಮಾದಲ್ಲಿ ಒಬ್ಬ ಇರ್ತಾನಲ್ಲ, ಹಾ, ಅವನ್ ತರ ನೋಡ್ತೀವಿ ನೀನು. ಅಂದ್ರೆ ಹೀರೋ ತರನ? ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ. ಹೇಳಲ್ಲ, ನಾನ್ ತೋರಿಸ್ತೀನಿ. ನಾನ್ ಹೀರೋ ಅಂತ ತೋರಿಸ್ಲಿಲ್ಲ ಅಂದ್ರೆ ನೋಡಿ ಇವಾಗ ನೋಡ್ತಾ ಇರಿ. ಈಗ ನೋಡು, ಹೀರೋ ಎತ್ತಿದಂಗೆ ಈ ಚೀಲ ಎತ್ತಿ ಹೆಗಲ ಮೇಲೆ ಇಟ್ಕೊಂಡ್ರೆ ಅವಾಗ ನಾನು ಒಪ್ಕೋತೀಯ ನಾನು ಹೀರೋ ಅಂತ. ಒಂದೇ ಕೈ. ಮಾಧವ, ಏನ್ ಗೊತ್ತಾ, ಈ ಚೀಲನ ನೀಟಾಗಿರೋ ಜಾಗದಲ್ಲಿ ಜೋಡಿಸ್ಬಿಟ್ಟವ್ರೆ. ಇದನ್ನ ಎತ್ತದ ಬೇಡ, ನಾನು ಬೇರೆ ಈ ಚೇರ್ಗಳನ್ನೆಲ್ಲ ಎತ್ತಿ ಎಷ್ಟು ನೀಟಾಗಿ ಜೋಡಿಸ್ತೀನಿ ಅಂದ್ರೆ. ಅದ್ವಾ ಸುಂದ್ರ, ನೀವ್ ಯಾಕ್ರಲ್ಲ ಈ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮನೆ ಕೆಲಸ ಅಲ್ವಾ ಮಾವ, ಅದಕ್ಕೆ ಇದನ್ನೆಲ್ಲ ಜೋಡಿಸ್ತಾ ಇದ್ವಿ. ಅಲ್ಲ ಕಣ್ರಲ್ಲ, ಚೇರ್ಗಳಿರೋದು ನೀವುಗಳು ಜೋಡ್ಸಕ್ಕಲ್ಲ, ದೂರದಿಂದ ಬಂದಿರೋ ನೀವು ಕುಂತ್ಕೊಳ್ಳೋದಕ್ಕೆ. ಜೋಡಿಸಿದ್ರೆ ತಾನೇ ಕುತ್ಕೊಳಕ್ ಆಗತ್ ಗೌಡ್ರೆ. ನೀವು ನಮ್ಮ ಅತಿಥಿಗಳು ಕಣ್ರಲ್ಲ, ನೀವ್ ಯಾಕ್ರಲ್ಲ ಜೋಡಿಸ್ತೀರಾ? ನೀವು ಇಲ್ಲಿದ್ದು ಸುಖವಾಗಿ ಹೋಗ್ಬೇಕು, ಕುತ್ಕೊಡ್ರಲ್ಲ. ನಾವೇನಾದ್ರೂ ಅತಿಥಿಗಳ ತರ ನಿಮ್ ಮನೇಲಿ ಓಡಾಡ್ತಿದ್ರೆ ಗೌಡ್ರೆ, ನಮ್ ಬಾವ ಬಂದು ನಮ್ಮ ತಿಥಿ ಮಾಡ್ಬಿಡ್ತಾರ ಅಷ್ಟೇ. ಅವ್ನಿಗೆ ನಾನು ಹೇಳ್ಕೊತೀನಿ, ನೀವು ಕುತ್ಕೊಂಡ್ರಲ್ಲ. ಹೌದಾ? ಕುತ್ಕೊಂಡ್ರಲ್ಲ. ಗೌಡ್ರು ಹೇಳ್ತಾವ್ರೆ, ಕುತ್ಕೊಂಡ್ಬಿಡೋಣ. ನಂಗೆ ಹೊಸ ಕೆಲಸ ಅದೇ, ಬರ್ತೀನಿ ರೀ. ಮಾಧವ, ನಾನು ನೆಂಟ್ರ ತರ ಕೂತ್ಕೋಬೇಡಿ, ಕೆಲಸ ಮಾಡಿ ಅಂತ ಹೇಳಿದೆ ತಾನ ನಾನು. ಏಯ್ ಸುಮ್ಕಿರ್ಲಾ, ಬರ್ತಿದ್ದಂಗೆ ಒಳ್ಳೆ ದೂರ್ವಾಸ ಮನೆ ಆಡ್ದಂಗೆ ಆಡ್ತಾ ಇದೆಯಲ್ಲ. ಅಲ್ಲ ಕಣ್ಲಾ, ಅವ್ರು ದೂರದಿಂದ ಬಂದು ಸಾಮಾನೆಲ್ಲ ಇಳಿಸಿ ಆ ಕೆಲಸ ಈ ಕೆಲಸ ಅಂತಾನೆ ಮಾಡ್ತಾನೆ ಅವ್ರೆ.
ನಾನೇ ಕೂತ್ಕೊಳ್ಳಿ ಅಂತ ಅವ್ರಿಗೆ ಹೇಳಿ ಕುಣ್ಸಿವ್ನಿ. ಇವನ್ ನೋಡಿದ್ರೆ ಅಲ್ಲ ಕಣ ಶಿವ, ನಿನ್ ಮಗನ್ ತರ ಅವರು. ಏಯ್, ನಾನು ನಿನ್ನಂಗೆ ಕಂಡೀಷನ್ ಆಗಿ ಬೆಳೆಸಿಲ್ಲಪ್ಪ. ಅವನೇ ನೋಡಿ ಕಲ್ತ್ಕೊಂಡವನೇ. ನೋಡು, ಈ ಜವಾಬ್ದಾರಿ ಅನ್ನೋದು ಯಾರೋ ಹೇಳ್ಕೊಟ್ಬಿಟ್ರೆ ಬರೋದಲ್ಲ, ಅವರಾಗಿ ನೋಡಿ ಕಲ್ತ್ಕೊಬೇಕು. ನೋಡಿ ಕಲ್ತ್ಕೊಂತಾರ ಬಿಡ್ಲಾ. ಇದು ತೋಕದ ಮಾತಂದ್ರೆ ಶಿವರಾಮಗೌಡರಿಗೆ ಜೈ. ಏನಾಯ್ತಣ್ಣ? ಇವನ್ ದಿದ್ದಿದ್ದೆ ಬಾವ. ಅಣ್ಣ, ಗಿರ್ಜಾ ಸಂದಾಗಿದ್ದೀರಾ? ಹ್ಞೂ ಅಕ್ಕ. ಈ ಮಗ ಯಾರು ಅಂತ ಗೊತ್ತಾಗ್ಲಿಲ್ವೇ? ಅಂಕಲ್ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಇದ್ದೊಳವ. ಆಂಟಿ ಆಶೀರ್ವಾದ ಮಾಡಿ. ಅದ್ಯಾವ್ರು ಒಳ್ಳೇದ್ ಮಾಡಿ ಗೆದ್ದಲ್ಲವ. ಅದ್ ಸರಿ ಗಿರ್ಜಾ, ಈ ಹೆಣ್ಮಗಳು ಯಾರು ಅಂತ ಹೇಳಲೇ ಇಲ್ಲ. ಅಕ್ಕ, ಅದು ಇವಳು ನಮ್ ಸೊಸೆ, ಕೇಶವನ್ ಹೆಂಡತಿ. ನಿನ್ನ ಸೊಸೆನೆ? ಏನ್ಲಾ ದೊಡ್ಡ ಮನ್ಸ, ನಿನ್ ಮಗನ ಮದುವೆ ಒಂದ್ ಮಾತು ಹೇಳಿಲ್ಲ ನೋಡು. ಗಡ್ಬಿಡಿಲ್ ಮದ್ವೆ ಆಯ್ತು ಕಣೋ, ಅದಕ್ಕೆ ಯಾರಿಗೂ ಹೇಳಲಿಲ್ಲ. ಅದಕ್ಕೆ ಯಾಕ್ಲ ಮುಖ ಹಿಂಗ್ ಊದಿಸ್ಕೊಂಡಿದ್ಯಾ? ಇನ್ನೂ 3 ಮಕ್ಳವ್ರೆ, ಅವ್ರ ಮದ್ವೆ ಕರಿತೀನಿ ಅಂತ ನಗನಾಗ್ತಾ ಹೇಳ. ಹಾ ನೋಡು, ಮಾತಾಡ್ಸ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ನಡಿಯಪ್ಪ ಒಳಗಡೆ. ಗಿರಿಜಾ ನಡಿಯವ್ವ, ನಡಿ ಬನ್ನಿ. ಕಾಲೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಎಲ್ಲಿಟ್ಟಿದ್ದಾರೆ? ಮೇಡಮ್, ಏನ್ ಪಾರ್ಥ? ಮೇಡಮ್ ಜ್ಯೂಸ್ ಕುಡೀರಿ. ಜ್ಯೂಸಾ? ಏನಕ್ಕೆ? ಯಾಕೆ ಜ್ಯೂಸ್ ತಂದಿರೋದು? ಅಷ್ಟೊತ್ತಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀರಾ ಅಂತ. ಹೆಂಡತಿ ಕೆಲ್ಸ ಮಾಡಿ ಸುಸ್ತಾಗಿರೋದ್ ಗೊತ್ತಾಗ್ತಿರೋ ಈ ಗಂಡಂಗೆ ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ದೆ ಒದ್ದಾಡ್ತಿರೋದ್ ಕಾಣಿಸ್ತಾ ಇಲ್ವಾ? ಗೊತ್ತಾಗ್ತಿದೆ ಮೇಡಮ್, ಆದ್ರೆ ಈ ಆದ್ರೇನೆ ನನ್ ಒದ್ದಾಟಕ್ಕೆ ಕಾರಣ ಆಗ್ತಿರೋದು. ಈ ಒದ್ದಾಟದಿಂದ ಬೇಗ ಮುಕ್ತಿ ಕೊಡ್ಸು. ಮದ್ವೆ ಆಗಿರೋ ಎಲ್ಲ ಹೆಣ್ಮಕ್ಳ ಥರಾನೇ ನಾನು ನನ್ನ ತಾಳಿನ ಹೊರಗಡೆ ಬಿಟ್ಕೊಂಡು ರಾಜಾರೋಷವಾಗಿ ಇವನೇ ನನ್ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಕು. ಆ ಥರ ಮಾಡು. ಅದಕ್ಕೂ ಒಂದು ಟೈಮ್ ಬರುತ್ತೆ ಮೇಡಮ್, ಅವಾಗ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಪರಿಹಾರನ? ಈಗ ಯಾವ ಸಮಸ್ಯೆಗೆ ಪರಿಹಾರ ಬೇಕು ಲಾಯರಮ್ಮ? ಮೀನಾ? ಹೌದು, ನಿನ್ ಫ್ರೆಂಡ್ ಮೀನಾನೆ. ನಿಜವಾಗ್ಲೂ ನೀನ್ ಇಲ್ಲಿಗೆ ಬಂದಿರ್ತಿ ಅಂತ ಗೆಸ್ ಕೂಡ ಮಾಡಿರ್ಲಿಲ್ಲ. ನಿನ್ನ ನೋಡಿ ಮಾತಾಡ್ಸಿ ಎಷ್ಟ್ ದಿನ ಆಗಿದ್ದು ಗೊತ್ತಾ? ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ನನ್ಗೂ ಅಷ್ಟೇ ಕಣೆ, ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ನೀನೇನಿಲ್ಲಿ? ಹಾ, ಈಗ ದಾರಿಲಿ ಹೋಗ್ತಾ ಇದ್ನಾ, ಇಲ್ಲಿ ಫಂಕ್ಷನ್ ಆಗತ್ ಕಾಣಿಸ್ತು, ಬಿಟ್ಟಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏ ತರ್ಲೆ, ಇನ್ನೂವರೆಗಾಗೂ ನಿನ್ ತರ್ಲೆ ಬುದ್ಧಿ ಬಿಟ್ಟೇ ಇಲ್ಲ ನೋಡು. ತಮಾಷೆ ಸಾಕು, ವಿಷಯ ಹೇಳು. ಶಿವರಾಮೇಗೌಡ್ರಿದಾರಲ್ಲ, ಅವ್ರು ನಮ್ಮ ಮಾವಂಗೆ ಬೆಸ್ಟ್ ಫ್ರೆಂಡ್, ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದೀವಿ. ಎಂತ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ಈಗ ನಾನು ಏನಪ್ಪ ಮಾಡ್ಲಿ? ವಿದ್ಯಾ, ಯಾಕಮ್ಮ ಏನಾಯ್ತು? ಏನ್ ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಾ? ಅಕ್ಕ, ಅದು ಪೂಜೆ ಟೈಮಲ್ಲಿ ದ್ಯಾವ್ರಿಗ್ ತೋರ್ಸೋ ಕಿರೀಟ ಇತ್ತಲ್ಲ, ಅದನ್ನ ನೀವೇ ರೂಮಲ್ಲಿ ಇಡ್ತೀನಿ ಅಂತ ತಗೊಂಡ್ ಹೋದ್ರಲ್ಲ. ತಕೊಂಡ್ ಹೋದೆ. ಆದ್ರೆ ಅಲ್ಲಿ ಏನಾಯ್ತು ಅಂದ್ರೆ, ಅದು ಎಲ್ಲೋಯ್ತು, ಅದನ್ನ ಯಾರು ತಕೊಂಡೋದ್ರು ಒಂದು ಗೊತ್ತಾಯ್ತಾ ಇಲ್ಲ. ಅದೇನಾದ್ರೂ ಸಿಗದೆ ಹೋದ್ರೆ ಸಾನೇ ದೊಡ್ಡ ಅಪಚಾರ ಆಗೋಯ್ತದೆ. ನಮ್ಮ ಮಾವ ಹಿಂಗೆ ಕೆಟ್ಟ ಹೆಸರು ಬರ್ತದೆ. ವಿದ್ಯಾ, ತಾಳ್ಮೆ ತಗೋ. ನೋಡು, ಬೇರೆ ಎಲ್ಲಾದ್ರೂ ಇಟ್ಟಿರ್ತೀಯ, ಸ್ವಲ್ಪ ಯೋಚನೆ ಮಾಡು. ಇಲ್ಲ ಅಕ್ಕ, ನಾನು ಎಲ್ಲಾ ಕಡೆನೂ ನೋಡ್ದೆ. ಅಜ್ಜಿ ಕರ್ಕೊಂಡ್ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಮಡ್ಗಿದ್ದೆ. ಅದ್ ನನಗ್ ಸೆಂದ ಗಪ್ತಿಗದೆ. ಆದ್ರೆ ನಾನು ಅಲ್ಲೋಗ್ ನೋಡೋ ಅಷ್ಟ್ರಲ್ಲಿ ಅದಿರ್ಲಿಲ್ಲ. ಅದಕ್ಕೆ ನಮ್ ಗೌಡ್ರ ತವ ಈ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ವಿದ್ಯಾ ಅವ್ರೆ, ಆ ಕೆಲಸ ಮಾತ್ರ ಮಾಡ್ಬೇಡಿ. ಭದ್ರಾ ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಮತ್ತಿವಾಗ ಏನ್ ಮಾಡೋದು? ಮೊದ್ಲು ನಾವೆಲ್ಲ ಸೇರಿ ಹುಡ್ಕೋಣ, ಆಮೇಲೂ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಎಸ್, ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ವಿದ್ಯಾ, ರಿಲ್ಯಾಕ್ಸ್. ನೋಡು, ನೀನ್ ಈ ತರ ಗಾಬರಿ ಆಗಿದ್ರೆ ಸುಮ್ನೆ ಎಲ್ಲಾರ್ಗೂ ವಿಷಯ ಹೋಗುತ್ತೆ. ಅವಾಗ ಇಡೀ ಅಟ್ಮಾಸ್ಫಿಯರೇ ಹಾಳಾಗ್ಬಿಡತ್ತೆ. ಬಾ, ನಾ ಹುಡ್ಕೋಣ ಬಾ. ಸರಿ ಅಕ್ಕ.
ಗೌಡ್ರೆ, ವಿರೋಧ ಪಕ್ಷದವರು ಕೂಡ ಇವತ್ತೇ ಕಾರ್ಯಕ್ರಮನ ಇಟ್ಕೊಂಡು ತುಂಬಾ ಜನ ಸೇರಿಸಿದ್ದಾರೆ ಅಂತ ಸುದ್ದಿ ಬಂತು. ಸಾಹೇಬ್ರೆ, ಇಲ್ಲಿ ಸೇರಿರೋ ಜನ ನನ್ನ ಮೇಲಿರೋ ಪ್ರೀತಿಗೆ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಸೇರಿರೋದು. ಆದ್ರೆ ಅವರು ಜನನ ಸೇರಿಸ್ಲೇಬೇಕು ಅಂತವ ಊರೂರ್ಗೆ ಗಾಡಿ ಕಳಿಸಿ ಕಾಸು ಕೊಟ್ಟು ಕರ್ಕೊಂಬಂದವ್ರೆ. ಗೌಡ್ರೆ, ರಾಜಕೀಯದಲ್ಲಿ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ರಾಜಕೀಯ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೂ ಗೊತ್ತು. ಸಭೆಗೆ ಯಾರು ಎಷ್ಟು ಜನ ಸೇರಿಸಿದ್ರು ಅನ್ನೋದು ಸದ್ದು ಮಾಡುತ್ತೆ, ರಾಜಕೀಯ ದಾರಿನ ಇತ್ಯರ್ಥ ಮಾಡುತ್ತೆ. ಗೌಡ್ರೆ, ಈ ಟೈಮಲ್ಲಿ ನೀವಿಡೋ ಪ್ರತಿಯೊಂದು ಹೆಜ್ಜೆನೂ ಡೈಲಿ ಅವರು ಗಮನಿಸ್ತಾ ಇರ್ತಾರೆ. ಆದ್ರಿಂದ ಈ ಕಾರ್ಯಕ್ರಮ ಬೇರೆ ರೀತಿ ಸಂದೇಶ ಕೊಡೋದು ಬೇಡ. ಸ್ವಲ್ಪ ಜನ ಸೇರಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಸರಿ ಸಾಹೇಬ್ರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ಕಾರ್ಯಕ್ರಮಕ್ಕೆ ಬನ್ನಿ, ಆಮೇಲೆ ಮಾತಾಡ್ತೀನಿ. ಸರಿ ಗೌಡ್ರೆ. ಸರಿ ಸಾಹೇಬ್ರೆ, ಸರಿ. ಅದಕ್ಕೆ ಕಳ್ಳ ಎಲ್ಲ ನೋಡ್ಕೊಂಡು ಮಾಡ್ಬೇಕು ಅಂತ ಹೇಳೋದು. ಯಾಕಪ್ಪಯ್ಯ, ಅಂಥದ್ದೇನಾಯ್ತು? ಅಲ್ಲಿ ಸ್ಯಾನೆ ಜನ ಸೇರೋರೆ, ಇಲ್ಲಿ ಕಮ್ಮಿ ಜನ ಸೇರೋರೆ ಅಂತ ಆಗ್ಲೇ ಹೈಕಮಾಂಡ್ ಅವ್ರಿಗೆ ಸುದ್ದಿ ತಲುಪದೆ. ಇವತ್ತು ಇಲ್ಲೇನ್ ನಡೀತದೆ ಆ ಸುದ್ದಿ ಡೆಲ್ಲಿ ಗಂಟ ಮುಟ್ತದೆ. ಇವತ್ತಿಲ್ಲಿ ಏನಾದದು ಇಲ್ಲಿ ನೋಡಿದ್ರೆ ನೆಟ್ಟಗೊಂದು ವ್ಯವಸ್ಥೆನೂ ಆಗಿಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನಾಯಕರು ಬರ್ತಾರೆ. ಅಪ್ಪಯ್ಯ, ಅದು ಏನು ಆಗಕ್ಕಿಲ್ಲ, ನೀನ್ ಸುಮ್ಕಿರಪ್ಪಯ್ಯ. ಅದೇನದೇ ನಾನು ನೋಡ್ಕತೀನಿ. ಸಮಾಧಾನವಾಗಿ ಇರುವಂತ ಬಾಯಿ ಮಾತನಾಗ ಹೇಳ್ಬಿಟ್ರೆ ಬಾಯಿ ಮಾತನಾಗ ಎಲ್ಲ ವ್ಯವಸ್ಥೆಗಳು ಆಗೋದಿಲ್ಲಪ್ಪ. ಇಲ್ಲೇ ಜನ ಇಲ್ವಲ್ಲ, ನೀನ್ ಎಲೆಕ್ಷನ್ ಆಗಿ ಏನ್ ಗೆದ್ದನು ಅಂತ ಮಾತಾಡೋರಿಗೆ ದಾರಿ ಆಗ್ಬಿಡ್ತದೆ. ಆಮೇಲೆ ಇದು ಎತ್ತೆತ್ನಾಗ ತಿರ್ಕೋತದ, ಹೇಳಕ್ಕೂ ಆಗಕ್ಕಿಲ್ಲ. ಎಲ್ಲಾನು ನಾನೇ ಮಾಡ್ತೀನಿ ಅಂತ ಜಂಬ ಕುಚ್ಕೊಂಡವಳು ಈಗೆಲ್ಲ ಹೋದ್ಲು. ಓ, ಇಲ್ಲೇ ನೆಟ್ಗೆ ಒಂದು ಕಿರೀಟ ಜೋಪಾನ ಮಾಡೋದು ಗೊತ್ತಿಲ್ಲ ನಿಂಗೆ. ನಾನು ಮಡ್ಗಕ್ ಹೋಗಿ ಬಿದ್ದು ಸ್ವಂತ ಕೇಟ್ ಮಾಡ್ಕೊಂಡೆ. ಇವಳೇನ್ ಹಬ್ಬ ಮಾಡಕ್ ಹೊಂಟಿದಾಳೋ ಇಲ್ಲ ನಮ್ ತಿಥಿನೇ ಮಾಡಕ್ ಹೊಂಟಿದಾಳೋ ಒಂದು ತಿಳಿತಾ ಇಲ್ವೇ.